ನಮ್ಮ ಫ್ರೆಂಡ್ಸ್ ಎಲ್ಲ ಗುರು ಆಫೀಸಲ್ಲಿ ಹೆವಿ ಕೆಲಸ, ಒಂದು ಬ್ರೇಕ್ ಬೇಕು, ಎಲ್ಲರೂ ಒಂದು ಟ್ರಿಪ್ ಅರೇಂಜ್ ಮಾಡೋದು. ಅಷ್ಟು ನೋವು ಕೊಟ್ಬಿಟ್ರು ನನಗೆ, ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದಿನದಲ್ಲಿ ಎಲ್ಲಿ ಹೋಗ್ಬೋದು, ಡೇ ಔಟ್ ಥರ ನೋಡೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ. ಮೈಸೂರಿಂದ ಹತ್ರದಲ್ಲಿ ಕುಶಾಲನಗರದಲ್ಲಿ ಸಿಪಾಯಿ ರೆಸಾರ್ಟ್ ಅಂತ ಸಿಕ್ತು. ಸೊ ಬಜೆಟ್ ಎಲ್ಲ ಮ್ಯಾಚ್ ಆಯಿತು ನಮಗೆ. ಸರಿ ಗ್ರೂಪಲ್ಲಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೆ, ಈ ಥರ ನೋಡ್ರಪ್ಪ ರೆಸಾರ್ಟ್ ಡಿಸೈಡ್ ಮಾಡಿದ್ದೀವಿ ಅಂತ. ಆಮೇಲೆ ಗೊತ್ತಲ್ಲ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡಿದ್ರು ಕತೆಗಳು. ಬಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ, ನಿಮ್ಮ ಆಶೀರ್ವಾದದಲ್ಲಿ ನನಗೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ಯಾಕೋ ಈ ಥರ ಕೇಳಿದ್ರೆ ಆಗಲ್ಲ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದರೆ ಬತ್ತಾರ, ಹೊಡಿಲ್ಲ ಇಡಾನ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಸೊ ಎಲ್ಲ ಬೆಳಗ್ಗೆ ಎದ್ದು ಹೊರಟ್ವಿ. ಅಲ್ಲೇ ರಿಂಗ್ ರೋಡ್ ಹತ್ರ ಒಂದು ಸೈಡಲ್ಲಿ ರೋಡ್ ಸೈಡಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ನೀವೇನೇ ಹೇಳಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ರೋಡ್ ಸೈಡಲ್ಲಿ ಮಾಡೋ ಬ್ರೇಕ್ಫಾಸ್ಟ್ದು ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಅಂತ ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ಆಶೀರ್ವಾದ್ ಗ್ರ್ಯಾಂಡ್ ಅಂತ. ಸೊ ಸ್ವಲ್ಪ ಮುಂದೆ ಬಂದಾಗ ಹಂಗೆ ಇಲ್ಲಿ ಟೀ ಬ್ರೇಕ್ಗೆ ಸ್ವಲ್ಪ ಹೊತ್ತು ನಿಲ್ಸಿದ್ವಿ. ಸೊ ಟೀ ಕುಡ್ಕೊಂಡು ತಿರ್ಗಾ ಕುಶಾಲನಗರ ಟುವರ್ಡ್ಸ್ ಹೊರಟ್ವಿ. ಆಲ್ಮೋಸ್ಟ್ 1 ಅವರ್ ಟ್ರಾವೆಲ್ ಆದಮೇಲೆ ರೆಸಾರ್ಟ್ ರೀಚ್ ಆದ್ವಿ. ಸೊ ಇದು ರೆಸಾರ್ಟ್ದು ವ್ಯೂ ನೋಡಿ. ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಅಡ್ವೆಂಚರಸ್ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಎಂಜಾಯ್ ಮಾಡಿದ್ರು ಫುಲ್ಲು. ಮುಂಚೆನೇ ನಾವು ಏನು ಬೇಕು ಮೆನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೆಲ್ಲ ಎಲ್ಲ ಹೇಳಿದ್ವಿ. ಸೊ ಅದನ್ನು ರೆಡಿ ಮಾಡಿದ್ವಿ. ಇಲ್ಲೋಡ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಪೂಲಲ್ಲೇ ಆಟಾಡಿದ್ವಿ. ಸೊ ಅಲ್ಲಿ ತನಕ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಸೊ ಮೆನು ಆರ್ಡ್ರ್ ಮಾಡಿದ್ವಲ್ಲ, ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಇನ್ನೂ ಬೇರೆ ಬೇರೆ ಗೇಮ್ ಇತ್ತು, ಆರ್ಚರಿ ಮತ್ತು ಸ್ವಿಂಗ್ ಎಲ್ಲ ಇತ್ತು. ಸೊ ಅದನ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಓವರಾಲ್ ನನಗೆ ಈ ರೆಸಾರ್ಟ್ ತುಂಬ ವರ್ತ್ ಅಂತ ಅನಿಸ್ತು. ಬಜೆಟ್ ಫ್ರೆಂಡ್ಲಿ ಇದೆ. 1 ಡೇ ಟ್ರಿಪ್ ವಿತ್ ಫ್ರೆಂಡ್ಸ್ ಆರಾಮ್ಸೆ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಆರಾಮ್ಸೆ ಎಂಜಾಯ್ ಮಾಡಿ ಹ್ಯಾಪಿಯಾಗಿರಿ. ಬಾಯ್ ಬಾಯ್.